ನನ್ನ ಪ್ರೀತಿಯ ಅತ್ತೆಗೆ ಸತ್ಯವಾದ ತದಾಪಗಳು ಒಂದು ಬೆಳ್ಳಿ ಕೊಯ್ಚಾಣ ಕೊಟ್ಟಿದ್ದಾರೆ. ಇದು ತುಂಬಾ ಧನ್ಯವಾದಗಳು. ಸಿಡಲಿನ ಆರ್ಭಟ ಗುಡುಗು ಸಿಡಿಲೆಗಳ ಆರ್ಭಟಕ್ಕೆ ಮೋಡದ ಮನೆ ಒಡೆದು ಭೂಮಿಗೆ ಮಳೆ ಸುರಿದಂತೆ ಈ ಸಾಹುಕಾರನ ಆರ್ಭಟಕ್ಕೆ ಭಯಪಟ್ಟು ಬಾಗಿಲು ಮುಚ್ಚಿಕೊಳ್ಳಲೇಬೇಕು ಈ ಭ್ಯಾತ ಜನ. ಮಾವ ಪುಂಡ ಪೋಖರಿಗಳ ರುಂಡ ಕತ್ತರಿಸಿ ರಕ್ತದ ತಿಲಕವನ್ನು ಹಣೆಗೆ ಇಟ್ಟುಕೊಂಡು ನಾ ಕಟ್ಟಿದ ರೌಡಿ ಸಾಮ್ರಾಜ್ಯಕ್ಕೆ ಅಂಚ ಹಾಡುತ್ತಿದ್ದನಲ್ಲ ಆ ರಣಧೀರ ಹೇಗಾದರೂ ಮಾಡಿ ಆ ಬಂಡ ಬಡ್ಡಿ ಮಗನ ರುಂಡ ಕತ್ತರಿಸಿ ಮಂಗಲ ಹಾಡಲೇಬೇಕು. ಮಾವ ಹೊತ್ತಿರುತ್ತೀರ ಬೆಂಕಿ ಕಡಲಲ್ಲಿ ಕಣ್ಣಿಟ್ಟ ಹೆಣ್ಣನ್ನು ಹೊತ್ತೈದು ರುಚಿ ಸವಿದ ಕಿರಾತಕಗಳ ನಾಯಕ ನಾನಾಗಿರುವಾಗ ಈ ಬೆಟ್ಟಾಪುರದಲ್ಲಿ ಯಾವ ಬಡ್ಡಿ ಮಗನಾಟವು ನಡೆಯೋದಿಲ್ಲ. ನಡೆಯೋದಕ್ಕೆ ಈ ನೀಲಕಂಠ ಬಿಡೋದು ಇಲ್ಲ. ಬಾಯಿ ಮುಚ್ಕೊಳ್ಳೆ ನಾಲಾಯಕ್. ಹೆಣ್ಣೊಂದು ಜಗದ ಕಣ್ಣೊಂದು ಭಾವಿಸುವ ಈ ಭವ್ಯ ಭಾರತ ದೇಶದಲ್ಲಿ ತುಟ್ಟಿನ ಅಹಂಕಾರದಿಂದ ಹೆಣ್ಣು ಒಂದು ಭೋಗದರಿಸ್ತಿ ಕಾಣುವ ನಿನ್ನಂತ ಕ್ರೂರ ಮುಖಗಳು ಹುಟ್ಟಿ ಬಂದಿರುವುದೇ ಒಂದು ದೊಡ್ಡ ದುರಂತ. ಏ ಶಿವ, ಕೈಯಲ್ಲಿ ಕೊಡ್ಲೆ ಹಿಡಿದು ಬಂದ ಮಾತ್ರಕ್ಕೆ ನೀನೇನು ಪರಶುರಾಮನಾಗಲಿಲ್ಲ. ಮತ್ತು ಮೀರು ಹಾರಾಡುವ ನಿನ್ನ ಮಾತಿಗೆ ಸ್ವಲ್ಪ ಹಿಡಿತವಿರಲಿ. ಹಿಡಿತದ ಬಗ್ಗೆ ನನಗೆ ಉಪದೇಶ ಮಾಡುವೆಯಾ ಹೊಲಸು ಸುಳಿ ಮಗನೇ? ನನ್ನ ಅಕ್ಕನ ಮಾನಹರಣ ಮಾಡಿ ಕೊಲೆಗೈದ ಪಾಪಿ ನೀನು. ನಿನಗೂ ತಕ್ಕ ಶಿಕ್ಷೆ ಆಗಲೇಬೇಕು. ಅಂದಾಗಲೇ ಸತ್ತು ಸ್ವರ್ಗ ಸೇರಿದ ನನ್ನ ಅಕ್ಕನ ಆತ್ಮಕ್ಕೆ ಶಾಂತಿ ದೊರೆಯುವುದು. ನೀಲಕಂಠ ಅಣ್ಣ ಅಣ್ಣ ನೀಲಕಂಠ ಒಡ ಹುಟ್ಟಿದ ಅಣ್ಣನನ್ನೇ ಕೊಲೆ ಮಾಡ್ಬಿಟ್ರಲ್ಲೋ ಪಾಪಿಗಳ. ಬಾಬಾ ಕೊಡು ನನ್ನ ಕೈಗೆ ಬಂದುಕೊಂಡು ಸುಟ್ಟು ಹಾಕಿ ಬಿಡುತ್ತೇನೆ ಇವರ ದೇಹವನ್ನು. ಪಾಪಿ ಅವರಲ್ಲಿ ಹುಚ್ಚ ಸೂಳೆ. ಪಾಪಿ ನೀನು, ನಿಮ್ಮಣ್ಣ ಪಾಪಿ, ನಿಮ್ಮಣ್ಣತನದಲ್ಲಿ ಹುಟ್ಟಿ ಬೆಳೆದರೆಲ್ಲ ಪಾಪಿಗಳೇ. ಏ ಕುಬೇರ, ನಿನ್ನ ಗಂಡಸ್ತನ ಹಾಗೂ ನಿನ್ನ ಪೌರುಷ ಎಂತದು ಅಂತ ನನಗೆ ಚೆನ್ನಾಗಿ ಗೊತ್ತು. ಸುಮ್ಮನೆ ಬಾಯಿ ಮುಚ್ಚಿಕೊಂಡು ನಿಂತುಕೋ ಅಷ್ಟೇ. ನನ್ನ ಗಂಡಸ್ಥಾನ ಬಗ್ಗೆ ಕೇವಲ ಮಾತನಾಡುತ್ತಲೇ ಹೊಲಸು ಆಧಾರದ ಎಣ್ಣೆ. ನನ್ನ ಗಂಡಸ್ಥಾನ ತೋರಿಸಲು ಬಹಳ ಸಮಯನೂ ಬೇಕಾಗಿದ್ದಿಲ್ಲ. ಆದರೆ ನಾನು ನಿನ್ನ ನಂಬಿ ಪ್ರೀತಿ ಮಾಡಿದ್ದು ಕತ್ತಲಾದ ಮೇಲೆ ಹಿತ್ತದಲ್ಲಿ ಚಕ್ಕಂದಾಡೋರು ಅಲ್ಲ, ಮೊದಲು ತಿಳಿದೆಕೋ. ಲೇ ಕುಣ್ಣಿಗಳ, ಆ ಗರ್ಭ ಶ್ರೀಮಂತನಾಗಿರೋ ಈ ಜೌರೇಗೌಡನ ವಿರುದ್ಧ ಯಾವನು ಇಷ್ಟೊಂದು ಸೊಕ್ಕಿನಿಂದ ಮಾತನಾಡಿಲೇ ಈ ಊರಲ್ಲಿ? ಅಂದ ಮೇಲೆ ನಿಮಗೆಲ್ಲಿಂದ ಬಂತು ಈ ತಾಕತ್ತು, ಗಂಡಸ್ತನ, ಪೌರುಷ? ನನ್ನಿಂದ. ನನ್ನಿಂದ ಅಂದ್ರೆ ಏನು ಅರ್ಥ? ನಿನ್ನ ಮೈಯಲ್ಲಿ ಹರಿಯುತ್ತಿರುವ ನಿನ್ನ ಪಾಪಿ ರಕ್ತದ ಪ್ರತಿಫಲವೇ ಇದರ ಅರ್ಥ. ಏನು? ನಿನ್ನ ಮೈಯಲ್ಲಿ ಹರಿಯುವುದು ನನ್ನ ರಕ್ತವೇ? ಛೇ, ಇದೆಂತ ವಿಚಿತ್ರ ಕತೆ.
ಕತೆ ಅಲ್ಲ ಜವರೇಗೌಡ, ಜಗವು ಅಪ್ಪದ ವ್ಯಥೆ. ಶಿವರಾಜ್, ಕಟ್ಟಿ ಹಾಕು ಇವನನ್ನು ಹಗ್ಗದಿಂದ. ಆಯ್ತು ರಣೀಧರ, ಇಂಥ ಪಾಪಿಗಳನ್ನು ಕಟ್ಟಿ ಹಾಕಿ ದಿಟ್ಟ ಉತ್ತರ ನೀಡಿದಾಗಲೇ ಇವರು ಬಬ್ಬು ಕರಗುತ್ತದೆ. ಪಾಪಿಗಳ ಎಲ್ಲರೂ ಒಟ್ಟಿಗೆ ಸೇರಿ ನನ್ನನ್ನು ಕೊಲೆ ಮಾಡಿದಲ್ಲದೆ ನನ್ನ ಮಾವನನ್ನು ಕಟ್ಟಿ ಹಾಕಿದಿರಲ್ಲ. ಇಲ್ಲ ಇಲ್ಲ, ಈ ರಾಗಿಣಿ ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ. ಮಾಡಬಾರ್ದ ಹೇಸಿ ಕೆಲಸ ಮಾಡಿ ಸಂಬಂಧಗಳು ಲೆಕ್ಕಿಸದೆ ನಮ್ಮೆಲ್ಲರ ಜೊತೆ ಪ್ರೀತಿಯ ನಾಟಕ ಆಡಿದ ನೀನು ಸೂಳೆಗಿಂತ ಕಡೆ. ದುಡ್ಡಿಗಾಗಿ ದೇಹ ಮಾರಿಕೊಳ್ಳುವ ಆ ಸೂಳೆಯರು ದೇಹವನ್ನು ಮೈಲಿಗೆ ಮಾಡಿಕೋತಾರೆ ವಿನ ನಿನ್ನ ಹಾಗೆ ಮನಸ್ಸನ್ನಲ್ಲ. ಅದಕ್ಕೆ ನಿನಗೆ ಇಂಥ ಬಿರುದು ಕೊಟ್ಟಿ. ಮೈ ಮಾರೋ ಹೆಣ್ಣುಗಳಿಗಿಂತ ಹುಡುಗರ ಚಲ್ಲಾಟವಾಡಿ ನಿನ್ನಂತ ಮೈ ಮಾರಕೋ ಹೆಣ್ಣುಗಳೇ ಕೆಟ್ಟ ಸೂಳೆಯರು. ಇಷ್ಟೆಲ್ಲ ನಡೆದ ಮೇಲೆ ಈ ಭೂಮಿ ಮೇಲೆ ನೀನು ಬದುಕಿದರೆ ಈ ಸಮಾಜಕ್ಕೆ ಮಾರಕ. ನೆನಪಿಸಿಕೋ ನಿನ್ನ ಕುತಂತ್ರದ ನಾಟಕವನ್ನು. ಏ ಜವರೇಗೌಡ, ನೀನೆಷ್ಟೇ ಕಿರಿಚಿದರೂ ನಿನ್ನ ಸೋದರಳಿಯ ಸೋದರ ಸೊಸೆ ಮತ್ತೆ ಬರಳುವುದಿಲ್ಲ. ಏಕೆಂದರೆ ನೀತಿಗೆಟ್ಟವಳ ಮಗ ಎಂಬ ಪಟ್ಟ ಸಹಿಸಲಾಗದೆ ನಾ ಗೋಳಾಡಿ ಅತ್ತಾಗ ನನ್ನ ತಾಯಿ ಕೂಡ ನನ್ನ ಕಣ್ಣೀರು ಒರೆಸಲು ಬರಲಿಲ್ಲ. ಏಕೆ ಗೊತ್ತೇನೋ? ಅವಳು ಹೋಗಿದ್ದು ಮತ್ತೆ ಭಾರತ ಲೋಕಕ್ಕೆ. ಲೇ ನೀಚ ನನ್ನ ಮಗನೇ, ನೀನೊಂದು ಮಾಡಿದ ತಪ್ಪಿಗೆ ಬೆಟ್ಟದ ತುದಿಯಲ್ಲಿ ವಿಷ ಸೇವಿಸಿ ರಕ್ತ ಕಕ್ಕಿ ಪ್ರಾಣ ಬಿಟ್ಟಳು ನನ್ನ ಜನ್ಮದಾತೆ. ಅದೇ ರೀತಿ ನಿನ್ನ ಸಾವನ್ನು ನಾನು ನೋಡಬೇಕೆನ್ನುವುದು ನನ್ನ ಆಸೆ. ಮಗ ರಣಧೀರ, ದುಡ್ಡಿನ ದುರಂಕಾರದಲ್ಲಿ ಯಾರೂ ಸಹಿಸಲಾಗಷ್ಟು ತಪ್ಪು ಮಾಡುತ್ತೇ ಬಂದೆ. ರಣಧೀರ, ನನ್ನನ್ನು ಕ್ಷಮಿಸಿ ಬಿಡಪ್ಪ, ನಿನ್ನ ಕೈ ಬಿಗಿದು ಕೇಳಿಕೊಳ್ಳುತ್ತೇನೆ. ಕ್ಷಮೆ ಎಂಬುದು ನಿನಗೆ ಎಲ್ಲಿದೆಯೋ ಜವರೇಗೌಡ? ನಿನಗಿನ್ನು ಕೊನೆ ಗಳಿಗೆಯಲ್ಲಿ ಉಳಿದಿರುವುದು ಒಂದೇ, ಅದು ಸಾವು ಮಾತ್ರ. ಬೇಡ ರಣಧೀರ, ಬೇಡ. ಬೇಗನೆ ಆಸ್ಪತ್ರೆಗೆ ಕರೆದುಕೊಂಡೋಗಿ ನನ್ನ ಪ್ರಾಣ ಭಿಕ್ಷೆ ನೀಡಪ್ಪ, ನಿನ್ನ ಕಾಲಿಗೆ ಬೀಳ್ತೀನಿ. ಮಗ ರಣಧೀರ, ನಿನ್ನ ಕಾಲಿಗೆ ತಂದೆ, ಮಗನ ಕಾಲಿಗೆ ತಂದೆ ಬಿದ್ದ ಎಂಬ ಹೆಗ್ಗಳಿಕೆಗೆ ಮುನ್ನುಡಿಯನ್ನಾದರೂ ಬರೆಯಲಿ ನಿನ್ನ ಪಾಪಿ ತಂದೆ. ಕ್ರೂರ ಮಗವೇ, ನಿನ್ನ ಕಡೆಯಿಂದ ಕಾಲಿಗೆ ಬೀಳಿಸಿಕೊಂಡು ನಾನ್ಯಾವ ಪಾಪಕ್ಕೆ ಗುರಿಯಾಗಲಿ? ನೀ ಮಾಡಿದ ನೀಚ ಕಾರ್ಯಗಳಿಗೆ ತಕ್ಕ ಶಿಕ್ಷೆ ಅನುಭವಿಸಿ ನರಳಿ ನರಳಿ ರಕ್ತ ಕಕ್ಕಿ ಸಾಯುವುದನ್ನು ನಾನು ಕಣ್ಣಾರೆ ನೋಡಬೇಕು ಅಷ್ಟೇ. ಮಗ ರಣಧೀರ, ದುಡ್ಡಿನ ದುರಂಕಾರದಲ್ಲಿ ಮೆರೆದ ಈ ಕ್ರೂರಿಗೆ ತಕ್ಕ ಶಿಕ್ಷೆಯನ್ನೇ ವಿಧಿಸಿದೆ ರಣಧೀರ. ದರ್ಬಾರದಿಂದ ಬಡ ಜನರ ಹೊಟ್ಟೆ ಮೇಲೆ ಹೊಡೆದು ಸಾಲು ಸಾಲಾಗಿ ಕೊಲೆ ಮಾಡಿದ ಈ ಪಾಪಿಗೆ ದೇವರು ಕೊನೆಗೆ ಮಗನಿಂದಲೇ ಸಾವು ತಂದೊಡ್ಡಿದ. ತುಂಬಾ ಬುದ್ಧಿವಂತನಪ್ಪ, ತುಂಬಾ ಬುದ್ಧಿವಂತ. ಮಗ ರಣಧೀರ, ಸಾಯುವ ಮುನ್ನ ಅಪ್ಪ ಎಂದು ಒಂದೇ ಒಂದು ಬಾರಿ ಕರೆದು ಬಿಡಪ್ಪ. ಈ ಕಿವಿಯಾರೆ ಕೇಳಿಸಿಕೊಂಡು ಸಂತೋಷದಿಂದ ಪ್ರಾಣ ಬಿಡುತ್ತೇನಪ್ಪ, ಸಂತೋಷದಿಂದ ಪ್ರಾಣ ಬಿಡುತ್ತೇನೆ. ಗೌಡ, ನಾನು ನಿನ್ನ ಮಗನಾಗಿರಬಹುದು ನಿಜ, ಆದರೆ ನಿನ್ನನ್ನು ನಾನು ತಂದೆ ಎಂದು ಕರೆಯಲು ಸಾಧ್ಯವೇ ಇಲ್ಲ. ಅಯ್ಯೋ ದೇವರೇ, ನಾ ಮಾಡಿದ ಹೇಸಿ ಕೆಲಸಗಳಿಗೆ ಜನರ ಕಣ್ಣಲ್ಲಿ ಕ್ರೂರನಾಗಿ ಬಿಟ್ಟೆ ನಿಜ. ಆದರೆ ಹೆತ್ತ ಮಗನಿಂದ ಅಪ್ಪ ಎಂದು ಒಂದೇ ಒಂದು ಬಾರಿ ಕರೆಯಲಾಗದಷ್ಟು ಕ್ರೂರನಾಗಿದ್ದೇನೆಂದು ತಿಳಿಯಿತು. ಓ ನನ್ನ ಸಮಾಜವೇ, ಶ್ರೀಮಂತಿಕೆ ಹಗಲು ರಾತ್ರಿ ಇದ್ದಂತೆ. ದುಡ್ಡಿದೆ ಎಂದು ನನ್ನ ಹಾಗೆ ಯಾರು ದರ್ಪ ತೋರಬೇಡಿ. ಭಾರತದಲ್ಲಿನ ಪ್ರತಿಯೊಂದು ಮಹಿಳೆಯನ್ನು ಭೋಗವಸ್ತುವಾಗಿ ಕಾಣದೆ ಗೌರವದಂತೆ ಕಾಣಿರಿ.
ಯಾರು ನನ್ನ ಹಾಗೆ ಅಡ್ಡದಾರಿ ಹಿಡಿಯದೆ ಈ ಸಮಾಜದಲ್ಲಿ ನಿತ್ಯ ಸತ್ಯದಿಂದ ಬದುಕಿ ಮಗ ರಣಧೀರ ಈ ಪಾಪಿ ತಂದೆ ರಕ್ತ ಹುಟ್ಟಿ ಬೆಳೆದಿರಬಹುದು ನಿಜ. ಆದರೆ ನೀ ಮಾಡಿದ ಈ ಕೆಲಸಕ್ಕೆ ಸಮಾಜಕ್ಕೆ ಕೆಸರಿನಲ್ಲಿ ಅರಳಿದ ಕಮಲವಾದೆ ಅಪ್ಪ, ಕೆಸರಿನಲ್ಲಿ ಅರಳಿದ ಕಮಲ. ಹಾ ಶಿವರಾಜು ಕುಬೇರಣ್ಣ, ಅನ್ಯಾಯದ ಅಟ್ಟಹಾಸಕ್ಕೆ ಹತ್ತಿದ ಬೆಂಕಿ ರಾಕ್ಷಸನ ಸಾವಿನೊಂದಿಗೆ ಅಂತ್ಯಗೊಂಡಿತು. ನಡೆಯಿರಿ, ಗಂಗಾ ನದಿಯಲ್ಲಿ ಮುಳುಗಿ ಸ್ನಾನ ಮಾಡಿ ಮೈಗೆ ಹತ್ತಿದ ರಕ್ತದ ಕಲೆಯನ್ನು ತೊಳೆದುಕೊಂಡು ಕಾನೂನಿನ ಪ್ರಕಾರ ಪೊಲೀಸ್ ಸ್ಟೇಷನ್ಗೆ ಹಾಜರಾಗೋಣ. ಆಯ್ತು ರಣಧೀರ, ವಿಷಕಾರಿಗಳಾಗಿ ಮನುಷ್ಯ ಜಾತಿಯ ಹಾವುಗಳನ್ನು ಹದ್ದಾಗಿ ಕುಕ್ಕಿಸ ಕೊಲೆಗೈದ ಹೆಮ್ಮೆಯಾದರೂ ನಮಗಿದೆ. ನಡೆಯಿರಿ ಹೋಗೋಣ. ಧನ್ಯವಾದಗಳು ಎಲ್ಲರಿಗೆ ಇದ್ದು ತನಕ ಶೋಭೆ ತಂದು ಕೊಟ್ಟದ್ದಕ್ಕೆ. ಕಲಾಭಿಮಾನಿಗಳಿಗೂ ಶಾಂತ ರೀತಿಯಿಂದ ಕುಳಿತು ಈ ನಾಟಕವನ್ನು ವೀಕ್ಷಿಸುವುದಕ್ಕಾಗಿ ಎಲ್ಲ ಕಲಾಭಿಮಾನಿಗಳಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಎಲ್ಲ ಕಲಾವಿದರಿಗೂ ಹೃತ್ಪೂರ್ವಕ ಧನ್ಯವಾದಗಳು. बोलो भारत माता की